ಜಾಂಬಿ ಡ್ರಗ್ಸ್ ವದಂತಿ ಬಗ್ಗೆ ವಿಡಿಯೋ ವೈರಲ್ ಮಾಡಿದ್ದ ಹೇಮಂತ್ ಇದೀಗ ಕ್ಷಮೆಯಾಚಿಸಿದ್ದಾರೆ. ಏಪ್ರಿಲ್ 7ರಂದು ಕೆಲಸ ಮುಗಿಸಿಕೊಂಡು ರಾಜನಕುಂಟೆಗೆ ಹೋಗ್ತಾ ಇದ್ದೆ. ಒಬ್ಬ ವ್ಯಕ್ತಿ ನಿಂತ ಜಾಗದಲ್ಲೇ ನಿಂತ್ಕೊಂಡಿದ್ರು. ಅದನ್ನ ವಿಡಿಯೋ ಮಾಡಿ ಜಾಂಬಿ ಡ್ರಗ್ಸ್ ಅಂತ ವೈರಲ್ ಮಾಡಿದ್ದೆ. ಈ ಮೂಲಕ ಬೆಂಗಳೂರು ಮತ್ತು ಕರ್ನಾಟಕ ರಾಜ್ಯದ ಜನರಲ್ಲಿ ಆತಂಕ ಸೃಷ್ಟಿಯಾಗಿತ್ತು. ನನಗೆ ಏನೂ ತಿಳಿಯದೆ ವಿಡಿಯೋ ಮಾಡಿ ಹಾಕಿದ್ದೆ ಅಂತ ಹೇಳಿ ಕ್ಷಮೆ ಕೇಳಿದ್ದಾನೆ ಆ ವ್ಯಕ್ತಿ. ಇನ್ನು ವಿಡಿಯೋ ವೈರಲ್ ಮಾಡಿದ ಹೇಮಂತನನ್ನ ಬಾಗಲೂರು ಪೊಲೀಸರು ಬಂಧಿಸಿದ್ದಾರೆ. ಏಳನೇ ತಾರೀಕಂದು ನಾನು ಕೆಲಸ ಮುಗಿಸಿಕೊಂಡು ಬಾಗಲೂರಿನ ರಾಜನಕುಂಟೆ ಹೋಗುವಾಗ ನಿಟ್ಟೆ ಮೀನಾಕ್ಷಿ ಕಾಲೇಜ್ ಬಳಿ ಒಬ್ಬ ವ್ಯಕ್ತಿ ಒಂದೇ ಕಡೆ ನಿಂತಿರುವುದನ್ನು ನೋಡಿ ಅದನ್ನು ವಿಡಿಯೋ ಮಾಡಿ ನಾನು ಜಾಂಬಿ ಡ್ರಗ್ ಅಂತೂ ಏನು ತಿಳಿಯದೆ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಅದರಿಂದ ಬೆಂಗಳೂರು ಮತ್ತು ಕರ್ನಾಟಕ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಇದನ್ನು ಏನು ತಿಳಿಯದೆ ಹಾಕಿದ್ರಿಂದ ನಾನು ಕರ್ನಾಟಕ ಜನತೆಯಲ್ಲಿ ಕ್ಷಮೆ ಕೇಳ್ತಿದ್ದೀನಿ. ಸಾರಿ. ಈ ತರ ವಿಡಿಯೋ ಇನ್ನೊಂದ್ಸತಿ ಯಾರು ಏನು ತಿಳಿದೆ ಹಾಕಬೇಡಿ. 7ನೇ ತಾರೀಕಂದು ನಾನು ಕೆಲಸ ಮುಗಿಸಿಕೊಂಡು ಬಾಗಲೂರಿನ ರಾಜನಕುಂಟೆ ಹೋಗುವಾಗ ನಿಟ್ಟೆ ಮೀನಾಕ್ಷಿ ಕಾಲೇಜ್ ಬಳಿ ಒಬ್ಬ ವ್ಯಕ್ತಿ ಒಂದೇ ಕಡೆ ನಿಂತಿರುವುದನ್ನು ನೋಡಿ ಅದನ್ನು ವಿಡಿಯೋ ಮಾಡಿ ನಾನು ಜಾಂಬಿ ಡ್ರಗ್ ಅಂತೂ ಏನು ತಿಳಿಯದೆ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಅದರಿಂದ ಬೆಂಗಳೂರು ಮತ್ತು ಕರ್ನಾಟಕ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಇದನ್ನು ಏನು ತಿಳಿಯದೆ ಹಾಕಿದ್ರಿಂದ ನಾನು ಕರ್ನಾಟಕ ಜನತೆಯಲ್ಲಿ ಕ್ಷಮೆ ಕೇಳ್ತಿದ್ದೀನಿ. ಸಾರಿ. ಈ ತರ ವಿಡಿಯೋ ಇನ್ನೊಂದ್ಸತಿ ಯಾರು ಏನು ತಿಳಿದೆ ಹಾಕಬೇಡಿ. 7ನೇ ತಾರೀಕಂದು ನಾನು ಕೆಲಸ ಮುಗಿಸಿಕೊಂಡು ಜಾಂಬಿ ಡ್ರಗ್ಸ್ ವದಂತಿ ಬಗ್ಗೆ ವಿಡಿಯೋ ವೈರಲ್ ಮಾಡಿದ್ದ ಹೇಮಂತ್ ಇದೀಗ ಕ್ಷಮೆಯಾಚಿಸಿದ್ದಾರೆ. ಏಪ್ರಿಲ್ 7ರಂದು ಕೆಲಸ ಮುಗಿಸಿಕೊಂಡು ರಾಜನಕುಂಟೆಗೆ ಹೋಗ್ತಾ ಇದ್ದೆ. ಒಬ್ಬ ವ್ಯಕ್ತಿ ನಿಂತ ಜಾಗದಲ್ಲೇ ನಿಂತ್ಕೊಂಡಿದ್ರು. ಅದನ್ನ ವಿಡಿಯೋ ಮಾಡಿ ಜಾಂಬಿ ಡ್ರಗ್ಸ್ ಅಂತ ವೈರಲ್ ಮಾಡಿದ್ದೆ. ಈ ಮೂಲಕ ಬೆಂಗಳೂರು ಮತ್ತು ಕರ್ನಾಟಕ ರಾಜ್ಯದ ಜನರಲ್ಲಿ ಆತಂಕ ಸೃಷ್ಟಿಯಾಗಿತ್ತು. ನನಗೆ ಏನೂ ತಿಳಿಯದೆ ವಿಡಿಯೋ ಮಾಡಿ ಹಾಕಿದ್ದೆ ಅಂತ ಹೇಳಿ ಕ್ಷಮೆ ಕೇಳಿದ್ದಾನೆ ಆ ವ್ಯಕ್ತಿ. ಇನ್ನು ವಿಡಿಯೋ ವೈರಲ್ ಮಾಡಿದ ಹೇಮಂತನನ್ನ ಬಾಗಲೂರು ಪೊಲೀಸರು ಬಂಧಿಸಿದ್ದಾರೆ. ಏಳನೇ ತಾರೀಕಂದು ನಾನು ಕೆಲಸ ಮುಗಿಸಿಕೊಂಡು ಬಾಗಲೂರಿನ ರಾಜನಕುಂಟೆ ಹೋಗುವಾಗ ನಿಟ್ಟೆ ಮೀನಾಕ್ಷಿ ಕಾಲೇಜ್ ಬಳಿ ಒಬ್ಬ ವ್ಯಕ್ತಿ ಒಂದೇ ಕಡೆ ನಿಂತಿರುವುದನ್ನು ನೋಡಿ ಅದನ್ನು ವಿಡಿಯೋ ಮಾಡಿ ನಾನು ಜಾಂಬಿ ಡ್ರಗ್ ಅಂತೂ ಏನು ತಿಳಿಯದೆ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಅದರಿಂದ ಬೆಂಗಳೂರು ಮತ್ತು ಕರ್ನಾಟಕ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಇದನ್ನು ಏನು ತಿಳಿಯದೆ ಹಾಕಿದ್ರಿಂದ ನಾನು ಕರ್ನಾಟಕ ಜನತೆಯಲ್ಲಿ ಕ್ಷಮೆ ಕೇಳ್ತಿದ್ದೀನಿ. ಸಾರಿ. ಈ ತರ ವಿಡಿಯೋ ಇನ್ನೊಂದ್ಸತಿ ಯಾರು ಏನು ತಿಳಿದೆ ಹಾಕಬೇಡಿ. 7ನೇ ತಾರೀಕಂದು ನಾನು ಕೆಲಸ ಮುಗಿಸಿಕೊಂಡು ಬಾಗಲೂರಿನ ರಾಜನಕುಂಟೆ ಹೋಗುವಾಗ ನಿಟ್ಟೆ ಮೀನಾಕ್ಷಿ ಕಾಲೇಜ್ ಬಳಿ ಒಬ್ಬ ವ್ಯಕ್ತಿ ಒಂದೇ ಕಡೆ ನಿಂತಿರುವುದನ್ನು ನೋಡಿ ಅದನ್ನು ವಿಡಿಯೋ ಮಾಡಿ ನಾನು ಜಾಂಬಿ ಡ್ರಗ್ ಅಂತೂ ಏನು ತಿಳಿಯದೆ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಅದರಿಂದ ಬೆಂಗಳೂರು ಮತ್ತು ಕರ್ನಾಟಕ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಇದನ್ನು ಏನು ತಿಳಿಯದೆ ಹಾಕಿದ್ರಿಂದ ನಾನು ಕರ್ನಾಟಕ ಜನತೆಯಲ್ಲಿ ಕ್ಷಮೆ ಕೇಳ್ತಿದ್ದೀನಿ. ಸಾರಿ. ಈ ತರ ವಿಡಿಯೋ ಇನ್ನೊಂದ್ಸತಿ ಯಾರು ಏನು ತಿಳಿದೆ ಹಾಕಬೇಡಿ. 7ನೇ ತಾರೀಕಂದು ನಾನು ಕೆಲಸ ಮುಗಿಸಿಕೊಂಡು ಜಾಂಬಿ ಡ್ರಗ್ಸ್ ವದಂತಿ ಬಗ್ಗೆ ವಿಡಿಯೋ ವೈರಲ್ ಮಾಡಿದ್ದ ಹೇಮಂತ್ ಇದೀಗ ಕ್ಷಮೆಯಾಚಿಸಿದ್ದಾರೆ. ಏಪ್ರಿಲ್ 7ರಂದು ಕೆಲಸ ಮುಗಿಸಿಕೊಂಡು ರಾಜನಕುಂಟೆಗೆ ಹೋಗ್ತಾ ಇದ್ದೆ. ಒಬ್ಬ ವ್ಯಕ್ತಿ ನಿಂತ ಜಾಗದಲ್ಲೇ ನಿಂತ್ಕೊಂಡಿದ್ರು. ಅದನ್ನ ವಿಡಿಯೋ ಮಾಡಿ ಜಾಂಬಿ ಡ್ರಗ್ಸ್ ಅಂತ ವೈರಲ್ ಮಾಡಿದ್ದೆ. ಈ ಮೂಲಕ ಬೆಂಗಳೂರು ಮತ್ತು ಕರ್ನಾಟಕ ರಾಜ್ಯದ ಜನರಲ್ಲಿ ಆತಂಕ ಸೃಷ್ಟಿಯಾಗಿತ್ತು. ನನಗೆ ಏನೂ ತಿಳಿಯದೆ ವಿಡಿಯೋ ಮಾಡಿ ಹಾಕಿದ್ದೆ ಅಂತ ಹೇಳಿ ಕ್ಷಮೆ ಕೇಳಿದ್ದಾನೆ ಆ ವ್ಯಕ್ತಿ. ಇನ್ನು ವಿಡಿಯೋ ವೈರಲ್ ಮಾಡಿದ ಹೇಮಂತನನ್ನ ಬಾಗಲೂರು ಪೊಲೀಸರು ಬಂಧಿಸಿದ್ದಾರೆ. ಏಳನೇ ತಾರೀಕಂದು ನಾನು ಕೆಲಸ ಮುಗಿಸಿಕೊಂಡು ಬಾಗಲೂರಿನ ರಾಜನಕುಂಟೆ ಹೋಗುವಾಗ ನಿಟ್ಟೆ ಮೀನಾಕ್ಷಿ ಕಾಲೇಜ್ ಬಳಿ ಒಬ್ಬ ವ್ಯಕ್ತಿ ಒಂದೇ ಕಡೆ ನಿಂತಿರುವುದನ್ನು ನೋಡಿ ಅದನ್ನು ವಿಡಿಯೋ ಮಾಡಿ ನಾನು ಜಾಂಬಿ ಡ್ರಗ್ ಅಂತೂ ಏನು ತಿಳಿಯದೆ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಅದರಿಂದ ಬೆಂಗಳೂರು ಮತ್ತು ಕರ್ನಾಟಕ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಇದನ್ನು ಏನು ತಿಳಿಯದೆ ಹಾಕಿದ್ರಿಂದ ನಾನು ಕರ್ನಾಟಕ ಜನತೆಯಲ್ಲಿ ಕ್ಷಮೆ ಕೇಳ್ತಿದ್ದೀನಿ. ಸಾರಿ. ಈ ತರ ವಿಡಿಯೋ ಇನ್ನೊಂದ್ಸತಿ ಯಾರು ಏನು ತಿಳಿದೆ ಹಾಕಬೇಡಿ. 7ನೇ ತಾರೀಕಂದು ನಾನು ಕೆಲಸ ಮುಗಿಸಿಕೊಂಡು ಬಾಗಲೂರಿನ ರಾಜನಕುಂಟೆ ಹೋಗುವಾಗ ನಿಟ್ಟೆ ಮೀನಾಕ್ಷಿ ಕಾಲೇಜ್ ಬಳಿ ಒಬ್ಬ ವ್ಯಕ್ತಿ
ಒಂದೇ ಕಡೆ ನಿಂತಿರುವುದನ್ನು ನೋಡಿ ಅದನ್ನು ವಿಡಿಯೋ ಮಾಡಿ ನಾನು ಜಾಂಬಿ ಟ್ರೆಕ್ ಅಂತೂ ಏನು ತಿಳಿಯದೆ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಅದರಿಂದ ಬೆಂಗಳೂರು ಮತ್ತು ಕರ್ನಾಟಕ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಇದನ್ನು ಏನು ತಿಳಿಯದೆ ಹಾಕಿದ್ರಿಂದ ನಾನು ಕರ್ನಾಟಕ ಜನತೆಯಲ್ಲಿ ಕ್ಷಮೆ ಕೇಳ್ತಿದ್ದೀನಿ. ಸಾರಿ. ಈ ತರ ವಿಡಿಯೋ ಇನ್ನೊಂದ್ಸತಿ ಯಾರು ಏನು ತಿಳಿದೆ ಹಾಕಬೇಡಿ. 7ನೇ ತಾರೀಕಂದು ನಾನು ಕೆಲಸ ಮುಗಿಸ್ಕೊಂಡು ಜಾಂಬಿ ಡ್ರಗ್ಸ್ ವದಂತಿ ಬಗ್ಗೆ ವಿಡಿಯೋ ವೈರಲ್ ಮಾಡಿದ್ದ ಹೇಮಂತ್ ಇದೀಗ ಕ್ಷಮೆಯಾಚಿಸಿದ್ದಾರೆ. ಏಪ್ರಿಲ್ 7ರಂದು ಕೆಲಸ ಮುಗಿಸಿಕೊಂಡು ರಾಜನಕುಂಟೆಗೆ ಹೋಗ್ತಾ ಇದ್ದೆ. ಒಬ್ಬ ವ್ಯಕ್ತಿ ನಿಂತ ಜಾಗದಲ್ಲೇ ನಿಂತ್ಕೊಂಡಿದ್ರು. ಅದನ್ನ ವಿಡಿಯೋ ಮಾಡಿ ಜಾಂಬಿ ಡ್ರಗ್ಸ್ ಅಂತ ವೈರಲ್ ಮಾಡಿದ್ದೆ. ಈ ಮೂಲಕ ಬೆಂಗಳೂರು ಮತ್ತು ಕರ್ನಾಟಕ ರಾಜ್ಯದ ಜನರಲ್ಲಿ ಆತಂಕ ಸೃಷ್ಟಿಯಾಗಿತ್ತು. ನನಗೆ ಏನೂ ತಿಳಿಯದೆ ವಿಡಿಯೋ ಮಾಡಿ ಹಾಕಿದ್ದೆ ಅಂತ ಹೇಳಿ ಕ್ಷಮೆ ಕೇಳಿದ್ದಾನೆ ಆ ವ್ಯಕ್ತಿ. ಇನ್ನು ವಿಡಿಯೋ ವೈರಲ್ ಮಾಡಿದ ಹೇಮಂತನನ್ನ ಬಾಗಲೂರು ಪೊಲೀಸರು ಬಂಧಿಸಿದ್ದಾರೆ. ಏಳನೇ ತಾರೀಕಂದು ನಾನು ಕೆಲಸ ಮುಗಿಸ್ಕೊಂಡು ಬಾಗಲೂರಿನ ರಾಜನಕುಂಟೆ ಹೋಗುವಾಗ ನಿಟ್ಟೆ ಮೀನಾಕ್ಷಿ ಕಾಲೇಜ್ ಬಳಿ ಒಬ್ಬ ವ್ಯಕ್ತಿ ಒಂದೇ ಕಡೆ ನಿಂತಿರುವುದನ್ನು ನೋಡಿ ಅದನ್ನು ವಿಡಿಯೋ ಮಾಡಿ ನಾನು ಜಾಂಬಿ ಟ್ರೆಕ್ ಅಂತೂ ಏನು ತಿಳಿಯದೆ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಅದರಿಂದ ಬೆಂಗಳೂರು ಮತ್ತು ಕರ್ನಾಟಕ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಇದನ್ನು ಏನು ತಿಳಿಯದೆ ಹಾಕಿದ್ರಿಂದ ನಾನು ಕರ್ನಾಟಕ ಜನತೆಯಲ್ಲಿ ಕ್ಷಮೆ ಕೇಳ್ತಿದ್ದೀನಿ. ಸಾರಿ. ಈ ತರ ವಿಡಿಯೋ ಇನ್ನೊಂದ್ಸತಿ ಯಾರು ಏನು ತಿಳಿದೆ ಹಾಕಬೇಡಿ. 7ನೇ ತಾರೀಕಂದು ನಾನು ಕೆಲಸ ಮುಗಿಸ್ಕೊಂಡು ಬಾಗಲೂರಿನ ರಾಜನಕುಂಟೆ ಹೋಗುವಾಗ ನಿಟ್ಟೆ ಮೀನಾಕ್ಷಿ ಕಾಲೇಜ್ ಬಳಿ ಒಬ್ಬ ವ್ಯಕ್ತಿ ಒಂದೇ ಕಡೆ ನಿಂತಿರುವುದನ್ನು ನೋಡಿ ಅದನ್ನು ವಿಡಿಯೋ ಮಾಡಿ ನಾನು ಜಾಂಬಿ ಟ್ರೆಕ್ ಅಂತೂ ಏನು ತಿಳಿಯದೆ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಅದರಿಂದ ಬೆಂಗಳೂರು ಮತ್ತು ಕರ್ನಾಟಕ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಇದನ್ನು ಏನು ತಿಳಿಯದೆ ಹಾಕಿದ್ರಿಂದ ನಾನು ಕರ್ನಾಟಕ ಜನತೆಯಲ್ಲಿ ಕ್ಷಮೆ ಕೇಳ್ತಿದ್ದೀನಿ. ಸಾರಿ. ಈ ತರ ವಿಡಿಯೋ ಇನ್ನೊಂದ್ಸತಿ ಯಾರು ಏನು ತಿಳಿದೆ ಹಾಕಬೇಡಿ. 7ನೇ ತಾರೀಕಂದು ನಾನು ಕೆಲಸ ಮುಗಿಸ್ಕೊಂಡು ಜಾಂಬಿ ಡ್ರಗ್ಸ್ ವದಂತಿ ಬಗ್ಗೆ ವಿಡಿಯೋ ವೈರಲ್ ಮಾಡಿದ್ದ ಹೇಮಂತ್ ಇದೀಗ ಕ್ಷಮೆಯಾಚಿಸಿದ್ದಾರೆ. ಏಪ್ರಿಲ್ 7ರಂದು ಕೆಲಸ ಮುಗಿಸಿಕೊಂಡು ರಾಜನಕುಂಟೆಗೆ ಹೋಗ್ತಾ ಇದ್ದೆ. ಒಬ್ಬ ವ್ಯಕ್ತಿ ನಿಂತ ಜಾಗದಲ್ಲೇ ನಿಂತ್ಕೊಂಡಿದ್ರು. ಅದನ್ನ ವಿಡಿಯೋ ಮಾಡಿ ಜಾಂಬಿ ಡ್ರಗ್ಸ್ ಅಂತ ವೈರಲ್ ಮಾಡಿದ್ದೆ. ಈ ಮೂಲಕ ಬೆಂಗಳೂರು ಮತ್ತು ಕರ್ನಾಟಕ ರಾಜ್ಯದ ಜನರಲ್ಲಿ ಆತಂಕ ಸೃಷ್ಟಿಯಾಗಿತ್ತು. ನನಗೆ ಏನೂ ತಿಳಿಯದೆ ವಿಡಿಯೋ ಮಾಡಿ ಹಾಕಿದ್ದೆ ಅಂತ ಹೇಳಿ ಕ್ಷಮೆ ಕೇಳಿದ್ದಾನೆ ಆ ವ್ಯಕ್ತಿ. ಇನ್ನು ವಿಡಿಯೋ ವೈರಲ್ ಮಾಡಿದ ಹೇಮಂತನನ್ನ ಬಾಗಲೂರು ಪೊಲೀಸರು ಬಂಧಿಸಿದ್ದಾರೆ. ಏಳನೇ ತಾರೀಕಂದು ನಾನು ಕೆಲಸ ಮುಗಿಸ್ಕೊಂಡು ಬಾಗಲೂರಿನ ರಾಜನಕುಂಟೆ ಹೋಗುವಾಗ ನಿಟ್ಟೆ ಮೀನಾಕ್ಷಿ ಕಾಲೇಜ್ ಬಳಿ ಒಬ್ಬ ವ್ಯಕ್ತಿ ಒಂದೇ ಕಡೆ ನಿಂತಿರುವುದನ್ನು ನೋಡಿ ಅದನ್ನು ವಿಡಿಯೋ ಮಾಡಿ ನಾನು ಜಾಂಬಿ ಟ್ರೆಕ್ ಅಂತೂ ಏನು ತಿಳಿಯದೆ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಅದರಿಂದ ಬೆಂಗಳೂರು ಮತ್ತು ಕರ್ನಾಟಕ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಇದನ್ನು ಏನು ತಿಳಿಯದೆ ಹಾಕಿದ್ರಿಂದ ನಾನು ಕರ್ನಾಟಕ ಜನತೆಯಲ್ಲಿ ಕ್ಷಮೆ ಕೇಳ್ತಿದ್ದೀನಿ. ಸಾರಿ. ಈ ತರ ವಿಡಿಯೋ ಇನ್ನೊಂದ್ಸತಿ ಯಾರು ಏನು ತಿಳಿದೆ ಹಾಕಬೇಡಿ. 7ನೇ ತಾರೀಕಂದು ನಾನು ಕೆಲಸ ಮುಗಿಸ್ಕೊಂಡು ಬಾಗಲೂರಿನ ರಾಜನಕುಂಟೆ ಹೋಗುವಾಗ ನಿಟ್ಟೆ ಮೀನಾಕ್ಷಿ ಕಾಲೇಜ್ ಬಳಿ ಒಬ್ಬ ವ್ಯಕ್ತಿ ಒಂದೇ ಕಡೆ ನಿಂತಿರುವುದನ್ನು ನೋಡಿ ಅದನ್ನು ವಿಡಿಯೋ ಮಾಡಿ ನಾನು ಜಾಂಬಿ ಟ್ರೆಕ್ ಅಂತೂ ಏನು ತಿಳಿಯದೆ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಅದರಿಂದ ಬೆಂಗಳೂರು ಮತ್ತು ಕರ್ನಾಟಕ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಇದನ್ನು ಏನು ತಿಳಿಯದೆ ಹಾಕಿದ್ರಿಂದ ನಾನು ಕರ್ನಾಟಕ ಜನತೆಯಲ್ಲಿ ಕ್ಷಮೆ ಕೇಳ್ತಿದ್ದೀನಿ. ಸಾರಿ. ಈ ತರ ವಿಡಿಯೋ ಇನ್ನೊಂದ್ಸತಿ ಯಾರು ಏನು ತಿಳಿದೆ ಹಾಕಬೇಡಿ. 7ನೇ ತಾರೀಕಂದು ನಾನು ಕೆಲಸ ಮುಗಿಸ್ಕೊಂಡು